ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದ್ರೆ ಪ್ರೆಗ್ನೆನ್ಸಿ ಟೆಸ್ಟ್ ಬಗ್ಗೆ ನಿಮಗೆ ಒಂದು ಚಿಕ್ಕದಾಗಿ ವಿಷಯನ ತಿಳಿಸ್ಕೊಡ್ತೀನಿ. ಅದು ಯಾವಾಗ ಎಷ್ಟು ದಿನಕ್ಕೆ ಮಾಡಿದ್ರೆ ನಮಗೆ ಉತ್ತಮವಾಗಿ ಪಾಸಿಟಿವ್ ಬರುತ್ತೆ ಅಂತೇಳಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತೇಳಿ ಕೇಳ್ಕೊತೀನಿ. ಸೊ ಏನಪ್ಪ ವಿಷಯ ಅಂತ ಹೇಳಿದ್ರೆ, ಸೊ ನಾವೊಂದು ರೆಗ್ಯುಲರಾಗಿ ಯಾರು ತಿಂಗಳು ಅಂದರೆ ಮಂತ್ಲಿ ಒಂದು ಪೀರಿಯಡ್ ಅನ್ನೋದು ಆಗ್ತಾ ಇರ್ತಾರೋ, ಸೊ ಅವ್ರು ಬಂದು ನಮ್ಮದು ಪೀರಿಯಡ್ ಮಿಸ್ ಆದ ಆ ಒಂದು ಡೇಟಿಂದ ಒಂದು 5 ಡೇಸ್ ಇಲ್ಲಾಂದರೆ ಒಂದು 7 ಡೇಸ್, ಒಂದು ವಾರ ಬಿಟ್ಟು ನಾವು ಒಂದು ಯೂರಿನನ್ನು ಚೆಕ್ ಮಾಡಿದಾಗ ಸೊ ನಮಗೆ ಪಾಸಿಟಿವ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅದೇ ರೀತಿ ಇರ್ರೆಗ್ಯುಲರ್ ಅಂದರೆ 1.5 ತಿಂಗಳು 2 ತಿಂಗಳು ಹತ್ತರಿಗೆ ಯಾರೆಲ್ಲ ಒಂದು ಪೀರಿಯಡ್ ಆಗ್ತಾರೋ ಸೊ ಅವರೆಲ್ಲ ಬಂದು ಅವರ ಒಂದು ಪೀರಿಯಡ್ ಮಿಸ್ ಆದ ಒಂದು 10 ಡೇಸ್ 11 ಡೇಸು ಈ ಥರ 12 ಡೇಸಲ್ಲಿ ಅಂದರೆ 10 ಡೇಸ್ ಮೇಲೆ ಯೂರಿನ್ ಚೆಕಪ್ ಮಾಡಿದಾಗ ಸೊ ನಿಮಗೆ ಕೂಡ ಪಾಸಿಟಿವ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಯಾವ ಒಂದು ಟೈಮಲ್ಲಿ ಮಾಡಿದ್ರೆ ನಮಗೆ ಬೇಗ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದ್ರೆ, ಸೊ ನಮಗೆ ಗೊತ್ತಿದೆ ಬೆಳಿಗ್ಗೆ ಮಾರ್ನಿಂಗ್ ಟೈಮ್ ಅಂದರೆ ನಾವು ಹಾಸಿಗೆಯಿಂದ ಎದ್ದ ತಕ್ಷಣ ನಾವು ವಾಶ್ರೂಮ್ ಅನ್ನೋದನ್ನು ಹೋಗ್ತೀವಿ. ಸೊ ಆ ಒಂದು ನಾವು ಮಾರ್ನಿಂಗ್ ಎದ್ದ ತಕ್ಷಣ ಆ ಒಂದು ಯೂರಿನ್ ಹೋಗ್ತೀವಲ್ಲ, ಆ ಯೂರಿನನ್ನು ಕಲೆಕ್ಟ್ ಮಾಡಿಟ್ಕೊಂಡು ಸೊ ನಾವು ಆ ಒಂದು ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡ್ತಾ ಹೋದಾಗ ಸೊ ಅದೇನಾಗುತ್ತೆ ನಮಗೆ ಪಾಸಿಟಿವ್ ಅನ್ನೋದು ತೋರಿಸ್ಕೊಡುತ್ತೆ. ಸೊ ಒಂದು ನೆಕ್ಸ್ಟು ನಾವು ಮನೇಲಿ ಚೆಕ್ ಮಾಡಿ ನಮಗೆ ಪಾಸಿಟಿವ್ ಬಂದಿದೆ ಅಂತ ಹೇಳಿದ್ರೆ ಓಕೆ. ಸೊ ನೆಕ್ಸ್ಟು ನಾವು ಹಂಗೆ ಹಾಸ್ಪಿಟ್ಲಿಗಂತ ಹೋಗ್ತೀವಿ. ಸೊ ಅವಾಗ ಏನು ಮಾಡ್ತಾರೆ, ಅಲ್ಲೂ ಕೂಡ ಅವರು ಒಂದು ನಮಗೆ ಯೂರಿನ್ ಮುಖಾಂತರನೂ ಕನ್ಫರ್ಮ್ ಮಾಡಿಕೊಡ್ತಾರೆ. ಸೊ ಇಲ್ಲ ಅಂತ ಹೇಳಿದ್ರೆ ನಮ್ಮದು ಬ್ಲಡ್ ಚೆಕಪ್ ಮುಖಾಂತರನೂ ಕೂಡ ನಮಗೆ ಯೂರಿನನ್ನು ಒಂದು ಬ್ಲಡ್ ಮುಖಾಂತರನೂ ಕೂಡ ನಮಗೆ ಪ್ರೆಗ್ನೆನ್ಸಿ ಒಂದು ಕನ್ಫರ್ಮ್ ಅನ್ನೋದನ್ನು ಮಾಡಿಕೊಡ್ತಾರೆ. ಸೊ ನೆಕ್ಸ್ಟು ಒಂದು ನಮಗೆ ಯಾವ ರೀತಿ ನಮ್ಮ ಒಂದು ಆರೋಗ್ಯಕ್ಕೆ ಮತ್ತು ಮಗು ಬೆಳವಣಿಗೆಗೆ ಮೆಡಿಸನ್ ಅನ್ನೋದು ಕೊಡ್ತಾರೋ ಸೊ ಅದನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಹೋದಾಗ ಸೊ ಅದೇನಾಗುತ್ತೆ ನಮಗೆ ಒಂದು ಏನೆಲ್ಲ ಚೇಂಜಸ್ ಆಗುತ್ತೆ ನಮ್ಮ ಒಂದು ಬಾಡಿಯಲ್ಲಿ ಅದೆಲ್ಲ ನಾವು ಅಬ್ಸರ್ವ್ ಅನ್ನೋದನ್ನು ಮಾಡ್ಬೋದು. ಮತ್ತು ನಮ್ಮ ಒಂದು ಆರೋಗ್ಯಕ್ಕೋಸ್ಕರನೇ ಮಗು ಆರೋಗ್ಯ ಬೆಳವಣಿಗೆ ಆಗಲಿ ಇಲ್ಲ ನಮ್ಮ ಒಂದು ಆರೋಗ್ಯಕ್ಕೆ ಆ ಒಂದು ಡಾಕ್ಟ್ರು ಮೆಡಿಸನ್ ಅದನ್ನು ಕೊಡ್ತಾರೆ. ಸೊ ಅದನ್ನು ನಾವು ಕಂಟಿನ್ಯೂ ಮಾಡ್ಬೋದು. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಯಾರೆಲ್ಲ ಅಂದರೆ ತುಂಬ ವರ್ಷದಿಂದ ಮಗುಗೋಸ್ಕರ ಟ್ರೈ ಮಾಡ್ತಾಯಿದ್ದೀರೋ ಸೊ ಆ ಒಂದು ಪ್ರೆಗ್ನೆನ್ಸಿ ಕನ್ಫರ್ಮ್ಗೋಸ್ಕರ ಕಾಯ್ತಾ ಇದ್ದೀರೋ ಸೊ ಅವ್ರಿಗೆ ಇನ್ನೊಂದು ವಿಷಯ, ಈ ಒಂದು ನಾವು ಪೀರಿಯಡ್ ಆಗೋಕ್ಕೂ ಮುಂಚೆನೇ ಒಂದು ಕೆಲವೊಂದು ಸಿಂಟಮ್ಸ್ ಬರುತ್ತೆ ಅಂತೇಳಿದ್ರೆ ಒಂದು 20 ಡೇಸಿಂದ 25 ಡೇಸು 26 ಡೇಸಲ್ಲೆಲ್ಲ ಕೆಲವೊಂದು ಸಿಂಟಮ್ಸಿಂದ ನಮ್ಮ ಒಂದು ಪ್ರೆಗ್ನೆನ್ಸಿನ ಕನ್ಫರ್ಮ್ ಮಾಡ್ಕೋಬೋದು ಅಂತೇಳಿ ಹೇಳ್ತಾರೆ. ಸೊ ಅದು ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ಅದನ್ನು ಜಾಸ್ತಿ ಯಾರೂ ಆಸೆ ಪಡೋಕ್ಕೆ ಹೋಗಬೇಡಿ. ಒಂದು ಕೆಲವು ಟೈಮಲ್ಲಿ ಅದೇನಾಗುತ್ತೆ ಪೀರಿಯಡ್ಗೂ ಕೂಡ ಒಂದು ಸಿಂಟಮ್ಸು ಅನ್ವಯ ಆಗುತ್ತೆ. ಸೊ ಯಾಕಂದರೆ ಇದನ್ನು ನಾನು ಕೂಡ ಅಬ್ಸರ್ವ್ ಮಾಡಿ ನಾನು ಎಲ್ಲ ರೀತಿಯಲ್ಲೂ ಟೆಸ್ಟ್ ಅಂದರೆ ಮಾಡಿಕೊಂಡು ಫೀಲ್ ಆಗಿದ್ದೀನಿ. ಬಟ್ ಆ ಥರ ನೋವು ಪಡೋಕ್ಕೆ ಹೋಗಬೇಡಿ, ಯಾರೂ ಬೇಜಾರಾಗೋಕ್ಕೆ ಹೋಗಬೇಡಿ. ಸೊ ನಮ್ಗೆ ಮೇನ್ ಏನು ಅಂತ ಹೇಳಿದ್ರೆ ಆ ಒಂದು ರೆಗ್ಯುಲರಾಗಿ ಪೀರಿಯಡ್ ಆಗ್ತಾಯಿದ್ದೀವ, ಸೊ ನಮಗೆ ಆ ಒಂದು ಡೇಟಲ್ಲಿ ಪೀರಿಯಡ್ ಮಿಸ್ ಆಗಬೇಕು. ಸೊ ನೆಕ್ಸ್ಟು ಪೀರಿಯಡ್ ಆಗಿಲ್ಲ ಅಂತ ಹೇಳಿದಾಗ ಕೆಲವು ನಮಗೇ ಸಿಂಪ್ಟಮ್ಸ್ ಅನ್ನೋದು ಕಾಣ್ತಾ ಹೋಗುತ್ತೆ. ಬಟ್ ಅದಕ್ಕೂ ಮುಂಚೆ ಯಾರೆಲ್ಲ ಆ ಒಂದು ಮಗು ನಿರೀಕ್ಷೆಯಲ್ಲಿದ್ದೀರೋ ಸೊ ಅವರೆಲ್ಲ ಪೀರಿಯಡ್ ಆಗೋಕ್ಕೂ ಮುಂಚೆ ಬರೋ ಸಿಂಪ್ಟಮ್ಸ್ ಬಗ್ಗೆ ಯಾರನ್ನು ವರಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅದು ಜಾಸ್ತಿ ನಾವು ತಲೆಗೆ ತಗೊಂಡಾಗ ಸೊ ನೆಕ್ಸ್ಟು ನಾವು ಅದು ಮಂತ್ಲಿ ಬಂದಾಗ ಕಾಯ್ತಾ ಇರ್ತೀವಿ. ಸೊ ಈ ಮಂತಲ್ಲಿ ನಾವು ಕನ್ಫರ್ಮ್ ಆಗ್ಬೋದು, ಕನ್ಸೀವ್ ಆಗ್ಬೋದು, ಪ್ರೆಗ್ನೆನ್ಸಿ ಆಗ್ಬೋದು ಅಂತೇಳಿ ಕಾಯ್ತಾ ಇರ್ತೀವಿ. ಬಟ್ ಅದೇನಾಗುತ್ತೆ ನೆಕ್ಸ್ಟ್ ಪೀರಿಯಡ್ ಆದಾಗ ಸೊ ನಮಗೇ ನೋವಾಗೋದು, ಬೇಜಾರಾಗೋದು. ಸೊ ಆ ಥರ ಜಾಸ್ತಿ ಯಾರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಸಿಂಟಮ್ಸ್ ಬಗ್ಗೆ ಡೇಟ್ ಬಂತು, ಪೀರಿಯಡ್ ಮಿಸ್ ಆಯಿತು, ಸೊ ನೆಕ್ಸ್ಟು ನಮ್ಮ ಒಂದು ಬಾಡಿಲೇ ಚೇಂಜಸ್ ಅನ್ನೋದು ಗೊತ್ತಾಗುತ್ತೆ. ಸೊ ಅದರ ಮುಖಾಂತರ ಖುಷಿಯಾಗಿರೋಣ. ಸೊ ನಾನು ಕೇಳ್ಕೊಳ್ಳೋದು ಒಂದೇ, ಯಾಕಂದರೆ ಅದ್ರ ಬಗ್ಗೆ ನಾನು ಫುಲ್ಲು ಬೇಜಾರಾಗಿ ನೋವು ಅನ್ನೋದನ್ನು ಅನುಭವಿಸಿದ್ದೀನಿ. ಸೊ ಯಾರೂ ಆ ಥರ ಫೀಲ್ ಮಾಡೋಕ್ಕೆ ಹೋಗಬೇಡಿ, ಬೇಜಾರಾಗೋಕ್ಕೆ ಹೋಗಬೇಡಿ. ಸೊ ಒಂದು ತಾಳ್ಮೆಯಿಂದ ಕಾದಷ್ಟು ಮುಂದೆ ನಮಗೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಅದೇ ರೀತಿಯಲ್ಲಿ ಒಂದು ಮಂತ್ಲಿ ಪೀರಿಯಡ್ ಮಿಸ್ ಆದಾಗ ಸೊ ನೆಕ್ಸ್ಟು ನಮ್ಗೆ ಒಂದು
ಒಳ್ಳೆಯ ದಿನ ಅಂತ ಬಂದೇ ಬರುತ್ತೆ. ಸೊ ಅಲ್ಲಿ ತನಕ ತಾಳ್ಮೆಯಿಂದ ಇರೋಣ. ಸೊ ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಹಾಗೆ ಈ ಇನ್ಫಾರ್ಮೇಷನು ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಕೊಡಿ. ಥ್ಯಾಂಕ್ ಯು.